ಹಾಗೂ ಇದಕ್ಕೆ ಹೆಚ್ಚಿನ ಇವತ್ತು ಏನು ಇಲ್ಲಿ ಕ್ರೀಡಾ ಕೂಡ ನಡೀತಾ ಇದೆ, ಎಲ್ಲ ವಿದ್ಯಾರ್ಥಿನಿಯರೇ ತೀರ್ಪುಗಾರರೇ. ಏನಿವತ್ತು ಕ್ರೀಡಾಕೂಟ ತಾಲೂಕ್ ಮಟ್ಟದ್ದು ಮುಖಾಲ್ಬಾದ್ ತಾಲೂಕ್ ಮಟ್ಟದಲ್ಲೇ ಮಾಡ್ತಿದ್ರು. ಅಲ್ಲಿ ಕ್ರೀಡಾ ಅಂಗಣ ನಡೀತಾ ಇರೋದ್ರಿಂದ ಜಾಗ ಅಭಾವ ಇರೋದ್ರಿಂದ ತಿಪ್ಸಂದಲ್ಲೇ ಮಾಡಬೇಕು ಅಂತ ಎಲ್ಲ ಪ್ರಾಂಶುಪಾಲರು ಗೋವಿಂದರಾಜು ಸೇರಿ ತೀರ್ಮಾನ ಮಾಡಿ ತಿಪ್ಸಂದಲ್ಲಿ ಮಾಡ್ತದೆ. ನಮ್ಮ ಹೋಬಳಿಲಿ ಆಯ್ತಾ ಇರೋದ್ರಿಂದ ನಮಗೆ ಹೆಚ್ಚಿನ ಖುಷಿ ಆಗ್ತದೆ. ಎಲ್ಲ ತಾಲೂಕಿನ ಮಟ್ಟದ ಉಪನ್ಯಾಸಕರಾಗ್ಬೋದು, ಮಕ್ಕಳಾಗ್ಬೋದು, ಈ ತಿಪ್ಸಂದ್ರವನ್ನ ಬಂದು ಒಂದು ಕಲೆ ಕಟ್ಟಿದ್ದಾರೆ. ಚೆನ್ನಾಗಿ ಆಡಿ ಮಕ್ಕಳು. ಕ್ರೀಡೆ ಬಹಳ ಮುಖ್ಯವಾದದ್ದು. ಏನಿವತ್ತು ಜ್ಞಾನಾರ್ಜನೆಗೆ ಬಹಳ ಮುಖ್ಯವಾದ ಒಂದು ಕ್ರೀಡೆ. ಅದೇ ರೀತಿ ಇವತ್ತು ಬಹಳ ಚೆನ್ನಾಗಿ ಏನಿವತ್ತು ಓಡಿದ್ರಿ, ಪ್ರತಿದಿನ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ಅವ್ರಿಗೆ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ. ಆದರೆ ಗೆಲ್ಲಿಲ್ಲ ಅಂತ ನಾವು ಬಿಡೋದು ಬೇಡ, ಅದನ್ನು ರೂಢಿ ಮಾಡ್ಕೊಂಡು ಅದೇ ರೀತಿ ನಾವು ಇನ್ನೂ ಹೆಚ್ಚಿನ ಒಂದು ಆಟವನ್ನು ಆಡಬೇಕು. ಏನಿವತ್ತು ಕ್ರೀಡಾಂಗಣ ಆಗಿದೆ ತಿಪ್ಸಂದ್ರದಲ್ಲಿ, ಇದನ್ನು ನಾನು ಜಿಲ್ಲಾ ಪಂಚಾಯತಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದಾಗ ನಮ್ಮ ನಾಯಕರಾದಂಥ ಬಾಲಣ್ಣವರು ಈ ಕ್ರೀಡಾಂಗಣವನ್ನು ಮಾಡಿಸ್ಕೊಟ್ರು. ಇವತ್ತು ಮಾಗಡಿಯಲ್ಲಿ ಎಲ್ಲವನ್ನೂ, ಮಾಗಡಿ ಆಗ್ಬೋದು ಕುದೂರಿನಲ್ಲಿ ಅದ್ಭುತವಾಗಿ ಕ್ರೀಡಾಂಗಣವನ್ನು ಬಾಲಣ್ಣವರು ಮಾಡ್ತಾ ಇದ್ದಾರೆ. ತಿಪ್ಸಂದ್ರದಲ್ಲೂ ಸಹ ನಾವೆಲ್ಲರೂ ಸೇರ್ಕೊಂಡು, ಪದ್ಮನಾಭ ಎಲ್ಲ ತಿಪ್ಸಂದ್ರ ಮುಖಂಡರು ಸೇರ್ಕೊಂಡು ತಿಪ್ಸಂದ್ರಲ್ಲೂ ಅದೇ ರೀತಿ, ಕುದೂರಲ್ಲಿ ಯಾವ ರೀತಿ ಆಗ್ತದೆ ತಿಪ್ಸಂದ್ರಲ್ಲೂ ಅದೇ ರೀತಿ ಮಾಡಬೇಕು ಅಂತ ನಮ್ಮ ಸಚಿವರಲ್ಲಿ ನಾವು ಮನವಿ ಮಾಡ್ಕೊಳ್ಳೋಣ. ಖಂಡಿತ ಮಾಡಿಸೋಣ ಅಂತ ಹೇಳುತ್ತಾ ನನ್ನ ಕರೆಸಿ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟದ್ದು ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯಮಾಡಿ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾ ಜ್ಯೋತಿಯನ್ನು ಬರಮಾಡ್ಕೋಬೇಕು. ಮತ್ತೆ ವೇದಿಕೆಯ ಗಣ್ಯರು ಎದ್ದು ನಿಂತು ಕ್ರೀಡಾ ಜ್ಯೋತಿಯನ್ನು